ಬಂದಾಯ್ತು ಅಕ್ಕ. ಹೇಳಿ ಅಕ್ಕ. ಇಷ್ಟು ದಿನ ಜನನಿ ಆಫೀಸಿಗೆ ಹೋಗ್ತಾ ಇದ್ದಾಗ ಅವಳಿಗೆ ಏನು ಇಷ್ಟ ಏನಿಲ್ಲ ಏನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ಅಡುಗೆ ಮಾಡಿ ಕಳಿಸ್ಕೊಡ್ತಾ ಇದ್ದಿದ್ದು ಯಾರು? ಇನ್ಯಾರಕ್ಕ? ಪಾರುನೇ. ನಾನು, ರಘು, ಆದಿ, ಪ್ರೀತು, ಈಗ ಜನನಿ ಆಫೀಸಿಗೆ ಹೋಗ್ತಾ ಇದ್ದವ್ರು ಎಲ್ರಿಗೂ ಅಡುಗೆ ಮಾಡಿ ಕೊಟ್ಟು ಕಳಿಸ್ತಾ ಇದ್ದಿದ್ದು ಪಾರ್ವತಿನೇ ತಾನೇ? ಹೌದಕ್ಕ. ಹಾಗಾದ್ರೆ ಈಗ ಆಫೀಸಿಗೆ ಹೋಗಿರೋ ಪಾರ್ವತಿಗೆ ಯಾರು ಅಡುಗೆ ಮಾಡಿ ಕಳಿಸ್ಬೇಕು? ಜನನಿ ಅಕ್ಕ. ಜನನಿ ಕೆಲಸನ ಪಾರ್ವತಿಗೆ, ಪಾರ್ವತಿ ಕೆಲಸನ ಜನನಿಗೆ ವಹಿಸಿದ್ದೀನಿ ಅಂದಮೇಲೆ ಅವ್ರವ್ರ ಕೆಲಸನ ಅವರವರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ತಾನೆ? ಖಂಡಿತ ಅಕ್ಕ. ಈಗೇನಾದರೂ ತಪ್ಪಾಯ್ತಾ ಅಕ್ಕ? ಆಗಿದೆ. ಯಾರಿಂದ ಅಕ್ಕ? ನಿನ್ನಿಂದ. ಓ ಮೈ ಗಾಡ್, ಇಲ್ಲ ಸಿಟ್ಟಲ್ಲ. ಏನು ಮಾಡಿದೆ ಅಕ್ಕ ನಾನು? ಪಾರ್ವತಿಗೆ ಫೋನ್ ಮಾಡಿ ಅವಳಿಗೇನು ಬೇಕು ಅಂತ ಕೇಳಿ ಆ ಅಡುಗೆನ ಮಾಡು ಅಂತ ಜನನಿಗೆ ಹೇಳಬೇಕಾಗಿದ್ದು ನೀನು ತಾನೇ? ನಾನು ಅಕ್ಕ? ಹೌದು. ಪಾಪ ಜನನಿ ಇನ್ನೂ ಚಿಕ್ಕವಳು, ಅವಳಿಗೆ ಅನುಭವ ಸಾಲದು. ನೀನು ಅವಳಿಗೆ ಹೇಳದೇ ಇದ್ರೆ ಅವಳು ಕಲಿಯೋದು ಯಾವಾಗ? ಸಾರಿ ಅಕ್ಕ. ಇವತ್ತೇ ಕೊನೆ. ಇನ್ನು ಮುಂದೆ ಈ ಥರ ತಪ್ಪಾಗಬಾರ್ದು. ಆಯ್ತಕ್ಕ. ಸರಿ ಅತ್ತೆ, ನಾನು ಈಗಲೇ ಪಾರ್ವತಿ ಅಕ್ಕಂಗೆ ಫೋನ್ ಮಾಡಿ ಅವ್ರಿಗೆ ಇಷ್ಟವಾದ ಅಡುಗೆ ಏನು ಅಂತ ಕೇಳಿ ಅದನ್ನು ಮಾಡಿ ಕಳಿಸ್ತೀನಿ. ಸರಿನಮ್ಮ. ಅರೆ, ಇದು ಒಳ್ಳೆ ಕಥೆ ಆಯ್ತಲ್ಲ. ತಪ್ಪು ಮಾಡಿರೋದು ಜನನಿ. ಹಾಗಾಗಿ ಈ ವಿಷಯನ ಅಕ್ಕ ಜನನಿಗೆ ನೇರವಾಗಿ ಹೇಳೋದನ್ನ ಬಿಟ್ಟು ಮಧ್ಯದಲ್ಲಿ ನನ್ನನ್ನು ಯಾಕಪ್ಪ ಹೇಳಿದ್ರು ಒಂದು ಗೊತ್ತಾಗ್ತಿಲ್ವಲ್ಲ ದೇವ್ರೇ. ಅರೆ, ಜನನಿ ಫೋನ್ ಮಾಡ್ತಾ ಇದ್ದಾಳೆ. ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಈ ಸಮಯದಲ್ಲಂತೂ ಅವಳು ನನಗೆ ಸುಮ್ಮನೆ ಫೋನ್ ಮಾಡೋದಿಲ್ಲ. ಏನೋ ವಿಷಯ ಇರುತ್ತೆ, ಏನಂತ ಕೇಳೋಣ. ಹಲೋ ಜನನಿ, ಫೋನ್ ಮಾಡಿದ್ಯಾ? ಏನಾದರೂ ಹೇಳೋದಿತ್ತಾ? ಕೇಳಬೇಕಿತ್ತು. ಏನು ಕೇಳು? ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ. ನಿಮ್ಗೆ ಊಟಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಬೇಗ ಮಾಡಿ ಕಳಿಸ್ತೀನಿ. ಓ, ನೀನೇ ಅಡುಗೆ ಮಾಡ್ತಾ ಇದೀಯಾ? ಹೌದು. ಯಾಕೆ? ಅತ್ತೆ ಹೇಳಿರೋದು ನಿಮಗೂ ನೆನಪಿದೆ ತಾನೆ? ಗೊತ್ತಿದೆ. ಮತ್ತು ಗೊತ್ತಿದ್ದು ಯಾಕೆ ಕೇಳ್ತಿದ್ದೀರಾ? ಹಾಗಲ್ಲ. ಸರಿ, ನನಗೆ ಟೈಮ್ ಇಲ್ಲ. ಏನು ಬೇಕು ಅಂತ ಬೇಗ ಹೇಳಿ. ನನಗೇನು ಬೇಡ ಜನನಿ. ಊಟನ ಇಲ್ಲೇ ಎಲ್ಲಾದರೂ ಹೋಟ್ಲಿಂದ ತರಿಸ್ಕೋತೀನಿ. ಯಾಕೆ? ಆಮೇಲೆ ಮನೆಗೆ ಬಂದು ಅತ್ತೆ ಹತ್ರ ಜನನಿ ಏನು ಅಡುಗೆ ಮಾಡಿ ಕಳಿಸಿಲ್ಲ, ಅದಕ್ಕೆ ನಾನು ಹೋಟ್ಲಿಂದ ತರಿಸ್ಕೊಂಡು ತಿಂದೆ ಅಂತ ಹೇಳೋದಿಕ್ಕಾ? ಛೇ, ಜನನಿ, ನಾನು ಯಾಕೆ ಹಾಗೆ ಹೇಳಲಿ? ಯಾರಿಗೆ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಏನೇನಿದೆಯೋ. ಸರಿ, ಅಡುಗೆ ಬಗ್ಗೆ ಹೇಳಿ. ಈಗ ನಾನು ಅಡುಗೆ ಮಾಡಲೇಬೇಕು, ನಿಮಗೆ ಕಳಿಸ್ಲೇಬೇಕು. ಯಾಕಂದರೆ ಇಷ್ಟು ದಿನ ನೀವು ಮಾಡಿ ನನಗೆ ಕಳಿಸಿದಿರಲ್ಲ, ಆ ಋಣ ನನ್ನ ಮೇಲೆ ಇದೆಯಲ್ಲ. ಸರಿ, ಅನ್ನ ತಿಳಿ ಸಾರು ಸಾಕು. ಆಮೇಲೆ ಅಷ್ಟೇ ಸಾಕು. ಸರಿ. ಹಲೋ ಜನನಿ. ಏನು? ಪುಟಾಣಿ ಹೇಗಿದ್ದಾಳೆ? ನನ್ನ ಮಗಳು ನನ್ನ ಜೊತೆ ಇದ್ದಾಳೆ ಅಂದಮೇಲೆ ಅವಳು ಚೆನ್ನಾಗೇ ಇರ್ತಾಳೆ. ಸರಿ. ಮ್ಯಾಮ್, ಮೀಟಿಂಗ್ ಎಲ್ಲ ಅರೇಂಜ್ ಆಗಿದೆ, ಹೊರಡೋಣವಾ? ಏನು ಜಯಕ್ಕ ನೀನು ಮೇಡಮ್ ಅಂತೆಲ್ಲ ಕರ್ಕೊಂಡು? ಇದು ಆಫೀಸು. ಇಲ್ಲಿ ನೀವು ನನಗೆ ಬಾಸ್, ನಾನು ನಿಮಗೆ ಅಸಿಸ್ಟೆಂಟು. ಅಕ್ಕ ತಂಗಿ ಅನ್ನೋದೆಲ್ಲ ಮನೇಲಿದ್ದಾಗ ಮಾತ್ರ. ಸೊ ಕೆಲಸದಲ್ಲಿದ್ದಾಗ ನಾನು ನಿಮ್ಮನ್ನ ಮ್ಯಾಮ್ ಅಂತಲೇ ಕರೆಯೋದು. ಕೆಲಸದ ಮೇಲೆ ನಿನಗಿರೋ ಶ್ರದ್ಧೆನ ಮೆಚ್ಚಲೇಬೇಕು. ಸರಿ, ನಾನು ಬರ್ತೀನಿ, ನೀನು ಹೋಗಿರು. ಓಕೆ ಮ್ಯಾಮ್. ಅತ್ಯಮ್ಮ, ನಾನು ಮೊದಲನೇ ಸಲ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ. ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ.
ನಮಸ್ತೆ, ಕೂತ್ಕೊಳ್ಳಿ. ಸರ್, ಕುಡಿಯೋದಕ್ಕೆ ಏನು ತಗೋತೀರಾ? ಏನು ಬೇಡ ಮೇಡಮ್, ಇವಾಗ ತಾನೇ ಕಾಫಿ ಕುಡಿದ್ವಿ. ಮೇಡಮ್, ಇವ್ರ ಹೆಸರು ಸಂಜೀವಪ್ಪ ಅಂತ, ಚೇತನಾ ಸ್ಕೂಲ್ ಟ್ರಸ್ಟಿ. ಈ ಹಿಂದೆ ಇವ್ರ ತಂದೆಯವರು ಬಡ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಅವರ ಸ್ವಂತ ದುಡ್ಡಲ್ಲಿ ಒಂದು ಪ್ರೈವೇಟ್ ಸ್ಕೂಲನ್ನು ಕಟ್ಟಿಸಿದರು. ಆದರೆ ಆ ಬಿಲ್ಡಿಂಗ್ ತುಂಬ ಹಳೇದಾಗಿದ್ದರಿಂದ ಬಿದ್ದೋಗಿದೆ. ಈಗ ಅದೇ ಜಾಗದಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತ ಕಳೆಸಲನೇ ಜನನಿ ಮೇಡಮ್ ಹತ್ರ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಜನನಿ ಮೇಡಮ್ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿ 6 ತಿಂಗಳು ಬೇಕಾಗುತ್ತೆ ಅಂತ ಹೇಳಿದರು. ಆದರೆ ಇವರೀಗ 6 ತಿಂಗಳಾದರೆ ತುಂಬ ಕಷ್ಟ ಆಗುತ್ತೆ, ಆದಷ್ಟು ಬೇಗ ಕಟ್ಕೊಡೋಕ್ಕಾಗುತ್ತಾ ಅಂತ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದಾರೆ ಮೇಡಮ್. ಹೌದು ಮೇಡಮ್, ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟ್ಕೊಟ್ರೆ ಮಕ್ಕಳು ಓದಿಗೆ ಹೆಲ್ಪ್ ಆಗುತ್ತೆ ಮೇಡಮ್. ಇಲ್ಲ ಅಂದರೆ ಮಕ್ಕಳು ಮರದ ಕೆಳಗೋ ಸೆಟ್ ಕೆಳಗೋ ಓದಬೇಕಾಗುತ್ತೆ ಮೇಡಮ್. ನೋಡಿ, ನಿಮ್ಮೆಲ್ಲರ ಥರ ನಾನು ತುಂಬ ಓದಿಲ್ಲದೆ ಇರ್ಬೋದು, ಆದರೆ ಓದಿನ ಮಹತ್ವ ಏನು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಮನುಷ್ಯ ಒಂದು ಹೊತ್ತು ಊಟ ಮಾಡದೇ ಇದ್ದರೂ ನೀರು ಕುಡಿದು ಸುಧಾರಿಸ್ಕೊಂಡು ಬಿಡ್ಬೋದು. ಆದರೆ ಓದೋ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ವಿದ್ಯೆ ಸಿಗಲಿಲ್ಲ ಅಂದರೆ ಭವಿಷ್ಯ ರೂಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗಿನ ಕಾಲದಲ್ಲಿ ಅದೆಷ್ಟೋ ಶಾಲಾ ಕಾಲೇಜ್ಗಳು ವಿದ್ಯಾಭ್ಯಾಸದ ಹೆಸರಲ್ಲಿ ಲಕ್ಷಗಟ್ಟಲೆ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ನಿಮ್ಮಂಥವ್ರು ಮಾತ್ರ ದುಡ್ಡಿನ ಆಸೆಗೆ ಬೀಳದೆ ಬಡ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಈ ಥರ ಶಾಲೆ ಕಟ್ಸೋದಕ್ಕೆ ಮುಂದಾಗಿದ್ದೀರಾ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ನಾವು ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕಾಗತ್ತೆ. ಈ ಹಿಂದೆ ಜನನಿಯವರು ನಿಮ್ಮ ಶಾಲಾ ಕಟ್ಟಡನ ಕಟ್ಸೋದಕ್ಕೆ 6 ತಿಂಗಳು ಬೇಕಾಗುತ್ತೆ ಅಂತ ಹೇಳಿದರು. ಆದರೆ ನಾನು 3 ತಿಂಗಳಲ್ಲಿ ಕಟ್ಟಿಸ್ಕೊಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಬರೀ ಹೇಳೋದಲ್ಲ, ಈ ಕೂಡಲೇ ಸಹಿ ಮಾಡಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಚಾಲನೆ ಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಮೇಡಮ್. ಇದನ್ನು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಮೇಡಮ್, ತುಂಬ ಉಪಕಾರ ಆಯಿತು. ಆಫೀಸಿಂದ ಬಂದ್ರಪ್ಪ? ಸರಿ, ಊಟ ರೆಡಿ ಇದೆ, ತಗೊಂಡು ಹೋಗಿ ಕೊಟ್ಬಿಡಿ. ಯಾರಿಗಮ್ಮ? ನಮ್ಮ ಕಂಪನಿ ಹೊಸ MD ಅವ್ರಿಗೆ. ಜನನಿ, ಯಾರು ಯಾವತ್ತು ಶಾಶ್ವತ ಅಲ್ಲ ಕಣಮ್ಮ. ಇವತ್ತಿರೋರು ನಾಳೆ ಇರ್ತಾರೇನೋ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ ನಾವು ಮಾಡೋ ಕೆಲಸ ಶಾಶ್ವತವಾಗಿರುತ್ತಾ? ಇರೋ ಅಷ್ಟು ದಿವಸ ಎಲ್ಲರ ಜೊತೆ ನಗ್ನಗ್ತಾ ಖುಷಿಯಿಂದ ಮಾತಾಡ್ತಾ ಇದ್ದರೆ ಜೀವನಕ್ಕೂ ಒಂದು ಅರ್ಥ ಬರುತ್ತೆ. ಈ ಮಾತನ್ನು ನಿನಗೆ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ, ಮಾಮೂಲಿಯಾಗಿ ಹೇಳ್ತಿದ್ದೀನಿ ಅಷ್ಟೇ. ಪಾರ್ವತಿ ಯಾವತ್ತಿದ್ರೂ ನಿನಗೆ ಅಕ್ಕನೇ. ನೀವು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಮೊದಲಿನ ಹಾಗೆ ಬಾಯಿ ತುಂಬ ಅವಳನ್ನ ಅಕ್ಕ ಅಂತ ಕರಿಬಾರ್ದಮ್ಮ. ಹನುಮಂತಣ್ಣ ತಗೊಳ್ಳಿ. ಇದೇ ನಮ್ಮ 2 ಬಾಕ್ಸು. ಒಂದು ಆದಿತ್ಯ ಸರ್ಗೆ, ಒಂದು ನಿಮಗೆ, ಮೋಹನ್ ಸರ್ಗೆ. ಅಪ್ಪ, ಅವರು ಬರೀ ಅನ್ನ ತಿಳಿ ಸರ್ ಸಾಕು ಅಂತ ಹೇಳಿದರು. ನಾನು ಪಲ್ಯ ಮತ್ತು ಹಪ್ಪಳನೂ ಹಾಕಿದ್ದೀನಿ ಅಂತ ಹೇಳಿ. ಸರಿನಮ್ಮ. ಪಾರು, ಅಂತೂ
ಒಟ್ಟು ಮೀಟಿಂಗು ಸರಿಯಾಗಿ ಮಾಡಿ ಮುಗಿಸಿದ್ಯಾ ಅಂತ ಆಯಿತು. ಹೂನಪ್ಪ, ನನಗೆ ತಿಳಿದ ಹಾಗೆ ನಾನು ಸರಿಯಾದ ನಿರ್ಧಾರ ತೊಗೊಂಡಿದ್ದೀನಿ. ಆದರೆ ಬೇರೆಯವ್ರಿಗೆ ಏನು ಅನ್ನಿಸ್ತೋ ನಂಗೆ ಗೊತ್ತಿಲ್ಲ. ಬೇರೆಯವ್ರನ್ನ ಮೆಚ್ಚೋಕ್ಕಾಗಲ್ಲ ಬಿಡಮ್ಮ. ಆದರೆ ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಕೊಟ್ಟರೆ ಸಾಕು. ಜನನಿ ನಿನಗೋಸ್ಕರ ಅಡುಗೆ ಮಾಡಿ ಕಳಿಸಿದ್ದಾಳೆ. ನೀನೇನೋ ಬರೀ ತಿಳಿ ಸಾರು ಅನ್ನ ಸಾಕು ಅಂತಲ್ಲ, ಆದರೆ ಅವಳು ಹಪ್ಪಳ ಪಲ್ಯನೂ ಮಾಡಿ ಕಳಿಸಿದ್ದಾಳೆ. ಹೌದಾ? ಹಾಗಾದರೆ ನನ್ನ ಮೇಲಿನ ಕೋಪ ಕಡಿಮೆ ಆಗಿರಬೇಕು ಅನ್ಸುತ್ತಪ್ಪ. ಯಾಕಪ್ಪ, ಜನನಿ ಏನಾದರೂ ಹೇಳಿದ್ಲಾ? ಹಾಗೇನಿಲ್ಲಮ್ಮ, ಸದ್ಯಕ್ಕೆ ನನಗನ್ಸೋದು ಅವಳಿಗೆ ನಿನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತ. ಹೋಗಲಿ ಬಿಡಪ್ಪ, ನಾನು ಕೇಳದೇ ಇದ್ದರೂ ಇದನ್ನೆಲ್ಲ ಮಾಡಿ ಕಳಿಸಿದಳಲ್ಲ, ಖುಷಿ ಆಯಿತು. ಸರಿನಮ್ಮ, ನೀವು ಊಟ ಮಾಡು. ನಾನು ಜಯ ಚಿಕ್ಕಪ್ಪರು ಸಪ್ರೇಟಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡ್ಬರ್ತೀವಿ. ಅದೆಲ್ಲ ಆಗಲ್ಲ ಅಪ್ಪ, ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಷ್ಟೆ. ಜಯಕ್ಕ, ಹೋಗಿ ಚಿಕ್ಕಮ್ಮನ ಕರ್ಕೊಂಡು ಬಾ. ಸರಿ. ಸರಿನಮ್ಮ, ನಿನ್ನಿಷ್ಟ. ಮೋಹನ್ ಫೋನ್ ಮಾಡ್ತಿದ್ದಾನೆ. ರಿಸೀವ್ ಮಾಡಿ ಮಾತಾಡಿ. ಹಲೋ, ಏನು ಮೋಹನ್ ಫೋನ್ ಮಾಡಿದ್ದು? ಏನು ಸಮಾಚಾರ? ಆಫೀಸಲ್ಲೆಲ್ಲ ಓಕೆ ತಾನೆ? ಪಾರ್ವತಿ ಹೇಗೆ ಕೆಲಸ ಮಾಡ್ತಿದ್ದಾಳೆ? ಅವ್ಳಿಗೆ ಅಡ್ಜಸ್ಟ್ ಆಯ್ತಾ ಇಲ್ಲ? ಹಾಂ ಅಣ್ಣ, ಪಾರ್ವತಿ ಆರಾಮಾಗೇ ಇದ್ದಾಳೆ. ಓ ಹೌದಾ, ಒಳ್ಳೇದಾಯ್ತು. ಅಲ್ಲದೆ ಇವತ್ತು ಆದಿ ಡೈರೆಕ್ಟಾಗಿ ಆಫೀಸ್ಗೆ ಬಂದು ಪಾರ್ವತಿಗೆ ಸರ್ಪ್ರೈಸ್ ಕೊಟ್ಟಾಳ. ಓ ಹೌದಾ? ಹ್ಞೂ ಅಣ್ಣ, ಯಾರಿಗೂ ಗೊತ್ತಿರಲಿಲ್ಲ. ಮೋಹನ್, ನಾನೇ ಆದಿತ್ಯಂಗೆ ಫೋನ್ ಮಾಡಿ ಇವತ್ತು ಪಾರ್ವತಿ ಕೆಲಸ ಶುರು ಮಾಡೋದ್ರ ಬಗ್ಗೆ ಹೇಳಿದ್ದೆ. ಬಹುಶಃ ಅವಳಿಗೆ ಸರ್ಪ್ರೈಸ್ ಕೊಟ್ಟು ಧೈರ್ಯ ಹೇಳೋಕ್ಕೆ ಅವ್ನು ಡೈರೆಕ್ಟಾಗಿ ಅಲ್ಲಿ ಬಂದಿರಬೇಕು ಅನ್ಸುತ್ತೆ. ಹಾಂ, ಇರಬಹುದು. ಪಾರ್ವತಿ ಮೀಟಿಂಗ್ ಅಟೆಂಡ್ ಮಾಡಿದ್ಲ ಅಂತ ಕೇಳಿ. ಮೋಹನ್, ಮೀಟಿಂಗ್ ಹೇಗಾಯಿತು? ಪಾರ್ವತಿ ಅಟೆಂಡ್ ಮಾಡಿದ್ಲಾ? ಚೆನ್ನಾಗಾಯ್ತಾ? ಆ್ಯಕ್ಚುಲಿ ಅದ್ರ ಬಗ್ಗೆನೇ ಹೇಳಬೇಕು ಅಂತ ಕಾಲ್ ಮಾಡಿದೆ ಅಣ್ಣ. ಅಂಥದ್ದೇನಾಯಿತು? ಅಣ್ಣ, ಈ ಹಿಂದೆ ಒಂದು ಸ್ಕೂಲ್ ಕನ್ಸ್ಟ್ರಕ್ಷನ್ನ 6 ತಿಂಗಳಲ್ಲೇ ಮುಗಿಸ್ಕೊಡ್ತೀನಿ ಅಂತ ನಮ್ಮ ಜನನಿ ಓಕೆ ಮಾಡಿದ್ಲಲ್ಲ, ಆ ಸ್ಕೂಲ್ ಟ್ರಸ್ಟ್ನವ್ರು ಇವತ್ತು ಆಫೀಸಿಗೆ ಬಂದಿದ್ದರು. ಇನ್ನೂ ಬೇಗ ಕಟ್ಕೊಡೋಕ್ಕಾಗತ್ತಾ ಅಂತ ನಮ್ಮ ಪಾರ್ವತಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೆ ಪಾರ್ವತಿ ಏನಂದ್ಲು? ಅದು 6 ತಿಂಗಳಲ್ಲಿ ಆಗೋ ಪ್ರಾಜೆಕ್ಟ್ನ 3 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಲು. ಆ ಸಮಯದಲ್ಲಿ ಎಲ್ಲರ ಮುಂದೆ ನಾನು ಆಗಲ್ಲ ಅಂತ ಹೇಳೋಕ್ಕಾಗದೇ ಇದ್ದರೂ ಒಪ್ಕೋಬೇಡ ಅಂತ ಪಾರ್ವತಿಗೆ ಸನ್ನೆ ಮಾಡಿದೆ. ಅದು ನಮ್ಮ ಪಾರ್ವತಿ ಏಕಾಏಕಿ ನಿರ್ಧಾರ ತೊಗೊಂಡ್ಬಿಡ್ಲು ಅಣ್ಣ. ಅಲ್ಲ ಮೋಹನ್, ಅಲ್ಲಿದ್ದವರು ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ವಾ? ಇಲ್ಲ ಅಣ್ಣ, ಪಾರ್ವತಿ ಮಾಡೋ ಕೆಲಸನ, ಅವಳು ತಗೊಳ್ಳೋ ನಿರ್ಧಾರನ ಕ್ರಿಟಿಸೈಸ್ ಮಾಡಬೇಡ, ಅವಳು ಕುಗ್ಗೋಗ್ತಾಳೆ ಅಂತ ಹೇಳಿದ್ರಲ್ಲ, ಆ ಕಾರಣದಿಂದ ನಾನು ಏನೂ ಪ್ರಶ್ನೆ ಮಾಡಲಿಲ್ಲ. ಆಫೀಸಿಗೆ ಬಂದು ಸ್ಕೂಲ್ ಟ್ರಸ್ಟಿಯವ್ರು ಮಾತ್ರ ಖುಷಿಯಾದ್ರು ಅಣ್ಣ. ಆದರೆ ನಂಗೆ ಯಾಕೋ ಇದು ಆಗದಿರೋ ಕೆಲಸ ಅಂತ ಅನ್ನಿಸ್ತದೆ. ಪಾರ್ವತಿ ಈ ವಿಷಯದಲ್ಲಿ ದುಡುಕುದ್ಲೇನೋ ಅಂತ ಅನ್ನಿಸ್ತದೆ. ಹೋಗಲಿ ಬಿಡು ಮೋಹನ್, ಈಗ ಹೋಗಿ ನಾವು ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳಾಗುತ್ತೆ. ನೀನು ಪಾರ್ವತಿ ಹತ್ರ ಹೋಗಿ ಏನು ಮಾತಾಡೋಕೆ ಹೋಗಬೇಡ. ಮನೆಗೆ ಬಂದಮೇಲೆ ಯಾಕೆ ನಿರ್ಧಾರ ತಗೊಂಡ್ಲು ಅಂತ ಆಗ ಕೇಳಿದ್ರೆ ಆಯಿತು. ಸರಿ ಅಣ್ಣ. ಸರಿ ಸರ್, ಊಟಕ್ಕೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ಸರ್. ಹಾಂ, ನಡಿ. ಏನು ಯೋಚನೆ ಮಾಡ್ತಿದ್ದೀರಾ ರಘು? ಪಾರ್ವತಿನ ಆಫೀಸಿಗೆ ಕಳಿಸಿ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆಯಾ? ಛೇ, ನಿನ್ನ ಉದ್ದೇಶ ಸರಿಯಾಗೇ ಇತ್ತು, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪಾರ್ವತಿ ಎಡು ಬಿಟ್ಲ ಅಂತ ನನಗನ್ನಿಸ್ತಾ ಇದೆ.
ಎಡವಿದಾಗ ಬೀಳಬಹುದು ಅನ್ನೋ ಭಯ ಹುಟ್ಟುತ್ತೆ. ಎಡವಿ ಬಿದ್ದರೆ ಗಾಯದ ನೋವು ಏನು ಅನ್ನೋದು ಗೊತ್ತಾಗುತ್ತೆ. ಜೀವನದಲ್ಲಿ ನಾವು ತಗೊಳ್ಳೋ ಪ್ರತಿ ನಿರ್ಧಾರನೂ ನಮಗೆ ಹೊಸ ಅನುಭವವನ್ನು ಕೊಡುತ್ತೆ. ನಮ್ಮ ಪ್ರಕಾರ ಪಾರ್ವತಿ ತಪ್ಪು ಮಾಡಿದ್ದಾಳೆ, ಆದರೆ ಅವಳ ಪ್ರಕಾರ ಅವಳ ಯೋಚನೆ, ಅವಳ ಅಭಿಪ್ರಾಯ ಏನಿದೆಯೋ ಅವಳ ಮನೆಗೆ ಬರಲಿ, ಕೇಳಿ ತಿಳ್ಕೊಳ್ಳೋಣ. ಅದೇ ಮಾತನ್ನೇ ನೀವು ಮೋಹನ್ ಹತ್ರ ಹೇಳಿದ್ದೀರಿ ತಾನೇ? ಹಾಗಲ್ಲ ಅಖಿಲ, ಅಷ್ಟು ಕಡಿಮೆ ಅವಧಿಯಲ್ಲಿ ಅಷ್ಟು ದೊಡ್ಡ ಸ್ಕೂಲ್ ಬಿಲ್ಡಿಂಗ್ ಹ್ಯಾಕ್ ಕಟ್ಸೋಕ್ಕಾಗತ್ತೆ? ನಾವು ಮೆಷಿನರಿ ಎಕ್ವಿಪ್ಮೆಂಟ್ ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಬೇಕಾಗಿರೋದು ಮ್ಯಾನ್ ಪವರ್. ಅಷ್ಟು ಮ್ಯಾನ್ ಪವರ್ನ ಅವಳು ಹೇಗೆ ಅರೇಂಜ್ ಮಾಡಿಸ್ತಾಳೆ? ಅದು ಅಲ್ಲದೆ ಈಗ ನಮ್ಮ ಬೇರೆ ಪ್ರಾಜೆಕ್ಟ್ಸಲ್ಲಿ ನಮ್ಮ ಎಂಪ್ಲಾಯೀಸ್ ಬ್ಯುಸಿಯಾಗಿದ್ದಾರೆ, ಅವ್ರನ್ನ ಅದರಿಂದ ತೆಗೆದು ಇದಕ್ಕೆ ಹಾಕೋಕ್ಕಾಗಲ್ಲ. ಅಂದಮೇಲೆ ಇಷ್ಟು ದೊಡ್ಡ ಮ್ಯಾನ್ ಪವರ್ ಡಿಮಾಂಡ್ನ ಅವಳು ಹೇಗೆ ಪೂರೈಸ್ತಾಳೆ? ಒಂದು ವೇಳೆ ಅರೇಂಜ್ ಮಾಡೋಕ್ಕೆ ಆದರೂ ಟೆಂಡರ್ ಕಾಸ್ಟ್ಗಿಂತ ಈ ಖರ್ಚು ಜಾಸ್ತಿ ಆಗಿಬಿಡುತ್ತೆ. ವ್ಯವಹಾರದ ಜ್ಞಾನನೇ ಇಲ್ದಿರೋ ಪಾರ್ವತಿ ಇದನ್ನು ಹೇಗೆ ನಿಭಾಯಿಸ್ತಾಳೆ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಾಕಮ್ಮ. ಪಾರ್ವತಿ, ಚಿಕ್ಕಮಾವ ಬನ್ನಿ ಕೂತ್ಕೊಳ್ಳಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಏನಮ್ಮ ಪಾರ್ವತಿ, MD ಆಗಿ ನೀನು ನಮ್ಮ ಜೊತೆ ಊಟ ಮಾಡ್ತಿದ್ಯಾ? ಚಿಕ್ಕಮಾವ, ನಾನಿಲ್ಲಿ ದೊಡ್ಡ ಸ್ಥಾನದಲ್ಲೇ ಇರ್ಬೋದು, ಆದರೆ ಊಟದ ಸಮಯದಲ್ಲಿ ಅದೆಲ್ಲದನ್ನು ಬದಿಗಿಟ್ಟು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನೀವು ಕೆಲ್ಸಕ್ಕೆ ಬೆಲೆ ಕೊಟ್ಟರೆ ನಾನು ಬಾಂಧವ್ಯಕ್ಕೆ ಬೆಲೆ ಕೊಡ್ತೀನಿ. ಹಾಂ, ಈ ನಿನ್ನ ದೊಡ್ಡ ಗುಣನೇ ಎಲ್ರಿಗೂ ಇಷ್ಟ ಆಗೋದು. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಪ್ಪ. ಏನಪ್ಪ ಅದೇ ಹೆಂಡತಿ ಜೊತೆ ಊಟ ಮಾಡಕ್ಕೆ ಬಂದ್ಯಾ? ಹೌದು ಚಿಕ್ಕಪ್ಪ, ನೀವೆಲ್ಲ ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ನನಗೊಬ್ಬನಿಗೆ ಅಲ್ಲಿ ಒಬ್ಬನೇ ಊಟ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಸಾರ್ಥಿ ಕೊಟ್ಟಿದ್ದು ಲಂಚ್ ಬಾಕ್ಸ್ ಜೊತೆಗೇ ಬಂದ್ಬಿಟ್ಟೆ. ಆಗಲೇ ಹೇಳಿದೆ ನನ್ನ ಜೊತೆನೇ ಬರ್ಬೋದಾಗಿತ್ತಲ್ಲ ದೊಡ್ಡ ಜನರೇ. ನೀವು ಊಟ ಕೊಟ್ಟು ಹೋದ್ಮೇಲೆ ಇಲ್ಲಿಗೆ ಬರೋ ಯೋಚನೆ ಮಾಡ್ತೆ. ಸರಿ ಯಶ್ಮಾದ್ರೆ, ಕೂತ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ. ಜಾಯಕ್ಕ, ಚಿಕ್ಕಮಾವ ಕೂತ್ಕೊಳ್ಳಿ. ಅಪ್ಪ ನೀನು ಕೂತ್ಕೋ. ಅದೇ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಚಿಕ್ಕಪ್ಪ. ಅದೇ ಈ ಹಿಂದೆ ನಮ್ಮ ಜನನಿ ಒಂದು ಸ್ಕೂಲ್ ಪ್ರಾಜೆಕ್ಟ್ನ 6 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತ ಕಮಿಟ್ ಆಗಿದ್ಲು. ಆದರೆ ಇವತ್ತು ನಮ್ಮ ಪಾರ್ವತಿ ಆ ಪ್ರಾಜೆಕ್ಟ್ನ 3 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತ ಕಮಿಟ್ ಆಗಿದ್ದಾಳೆ. ಈ ವಿಷಯನ ಅಣ್ಣಂಗೂ ಅತ್ತಿಗೆಗೂ ಫೋನ್ ಮಾಡಿ ಹೇಳಿದೆ. ಅವ್ರು ತುಂಬ ಗಾಬರಿ ಆಗಿದ್ದಾರೆ. ಯಾವ ಕಾರಣದಿಂದ ಪಾರ್ವತಿ ಈ ಡಿಸಿಷನ್ ತಗೊಳ್ಳು ಅಂತ ಗೊತ್ತಾಗ್ತಾ ಇಲ್ಲ. ಇದಾಗಲ್ಲ ಅಂತ ನಾನು ಸನ್ನೆ ಮಾಡಿ ಹೇಳಿದ್ರು ಅವಳು ನನ್ನ ಮಾತು ಕೇಳಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ಇದ್ರ ಬಗ್ಗೆ ಏನೂ ಕೇಳಬೇಡ, ಏನೂ ಮಾತಾಡಬೇಡ. ಏನಾದರೂ ಮಾತಾಡಿದ್ರೆ ಪಾರ್ವತಿ ತುಂಬ ಅಪ್ಸೆಟ್ ಆಗ್ತಾಳೆ ಅಂತ ಅಣ್ಣ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಆಗಿದ್ದೀನಿ. ಅದೇ ನೀನೇ ಒಂದ್ಸಲ ಪಾರ್ವತ್ರ ಮಾತಾಡಿ ನೋಡು. ಏನೂ ಟೆನ್ಷನ್ ಮಾಡ್ಕೋಬೇಡಿ ಚಿಕ್ಕಪ್ಪ. ಪಾರು ಏನೇ ಡಿಸಿಷನ್ ತೊಗೊಂಡ್ರು ಅದ್ರ ಹಿಂದೆ ಒಂದು ಒಳ್ಳೆ ಇಂಟೆನ್ಷನ್ ಇದ್ದೇ ಇರುತ್ತೆ. ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂತಂದ್ರು ಅದ್ರ ಬಗ್ಗೆ ತಿಳ್ಕೊಂಡೇ ಮಾಡೋದು ಪಾರು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಅವಳು ಬ್ಲ್ಯಾಂಕ್ ಆಗಿ ಡಿಸಿಷನ್ ತಗೊಂಡಿರಲ್ಲ ಚಿಕ್ಕಪ್ಪ. ಅವಳು ನನ್ನ ಹೆಂಡತಿ ಅಂತ ಇದನ್ನು ಹೇಳ್ತಾ ಇಲ್ಲ. ಅವಳಿಗೆ ಅವಳು ಮಾಡೋ ಕೆಲಸದ ಮೇಲಿರೋ ಕಮಿಟ್ಮೆಂಟು, ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಅವಳಿಗೆ ಈ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಇಲ್ಲಿ ಬಂದ ಮೇಲೆ ಅವಳು ತುಂಬ ಖುಷಿಯಾಗಿದ್ದಾಳೆ ಅನ್ನೋದು ಅಷ್ಟೇ ಸತ್ಯ ಚಿಕ್ಕಪ್ಪ. ಫೋನಲ್ಲಿ ಏನಾಯಿತು ಅಂತ ಕೇಳಿದಾಗ ಎಲ್ಲ ಚೆನ್ನಾಗಾಯ್ತು ಅಂತ ಅಷ್ಟೇ ಹೇಳಿದ್ಲು.
ಆದರೆ ಅವಳ ವಾಯ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ನಂಬಿಕೆ ಮೇಲೆ ಅವಳು ತಪ್ಪು ನಿರ್ಧಾರ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅಪ್ಪ ಅಮ್ಮಂಗೆ ಟೆನ್ಷನ್ ಕಮ್ಮಿ ಆಗಬೇಕು ಅಂದರೆ ಪಾರು ಮನೆಗೆ ಬಂದಾಗ ಅವಳು ಯಾಕೆ ಹಾಗೆ ಡಿಸಿಷನ್ ತೊಗೊಂಡ್ಳು ಅಂತ ಕೇಳಿದ್ರಾಯ್ತು. ಅಲ್ಲಿವರೆಗೂ ನಾನೇನು ಅವಳನ್ನ ಹೋಗಿ ಕೇಳಲ್ಲ ಚಿಕ್ಕಪ್ಪ. ಸರಿನಪ್ಪ, ನಿನಗೂ ಈ ವಿಷಯ ಗೊತ್ತಿರಲಿ ಅಂತ ಹೇಳಿದೆ. ನೀನು ಹೇಳಿದ ಹಾಗೆ ಮಾಡಿದ್ರಾಯ್ತು. ಕೂಲಾಗಿರಿ ಚಿಕ್ಕಪ್ಪ. ಸರಿ, ಬರಲಾ?